ಸರ್ 2010-11ರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಪಾಸ್ಟ್ ಪೇಸ್ ಇಂಟರ್ನ್ಯಾಷನಲ್ ಕಂಪನಿ ಅಂತ ನಾವು ಫಾರಿನ್ ಕಂಪನಿ ಮುಖಾಂತರ 600 ಕೋಟಿ ಹಣ ತಂದು ಒಂದು ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದೀವಿ. ಆ ಅಫೋರ್ಡೆಬಲ್ ಬಡವರಿಗೂ ಮನೆ ಕಟ್ಟಿಕೊಡೋದು ಸ್ಮಾಲ್ ಕಾಸ್ಟಲ್ಲಿ, ಅದು ನಮ್ಮ ಹಾನರಬಲ್ ಹಿಸ್ ಎಕ್ಸಲೆನ್ಸಿ ಗವರ್ನರ್ ಅಪ್ರೂವ್ ಮಾಡಿ ಚೀಫ್ ಮಿನಿಸ್ಟರ್ ರೆಸ್ಪೆಕ್ಟೆಡ್ ಚೀಫ್ ಮಿನಿಸ್ಟರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮುರುಗೇಶ್ ನಿರಾನಿ ಅಪ್ರೂವ್ ಮಾಡಿ 26 ಎಕರೆ ಜಮೀನು ಅವರು ಅಲಾಟ್ ಮಾಡಿ ದೇವನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಅಲ್ಲಿ ಲ್ಯಾಂಡ್ ನಮ್ಮದು ಇದ್ದೆ, ಅದು ಅಕ್ವೈರ್ ಆಯಿತು ಸರ್ಕಾರಕ್ಕೆ. ಸರಿ, ಅದೆಲ್ಲ ಸಬ್ಮಿಟ್ ಮಾಡ್ತೆ ಅವರು ಅಲಾಟ್ಮೆಂಟ್ ಮಾಡಿದರೆ ಅದಕ್ಕೆ ಆಮೇಲೆ ಸೆವೆರಲ್ ಪರ್ಸನಲ್ ಮೀಟಿಂಗ್ಸ್ಗೆ ಅವ್ರ ಕರೆಸೆ ನಾವು ಹೋಗಿಲ್ಲ. ನಾವು ಫಾರಿನ್ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಆರ್ಕಿಟೆಕ್ಟು ಇಸ್ರೇಲ್, ಟರ್ಕಿ, ಸಿಂಗಪೂರಲ್ಲಿ ಈ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆ ಟೈಮಲ್ಲಿ ಅವರೇನು ಮಾಡಿದರೆ ಈ ಲ್ಯಾಂಡು ನಾವು ಒಂದು ಫೋರ್ಜರಿ ಲೆಟರ್ ಕ್ರಿಯೇಟ್ ಮಾಡಿ ಆಲಂ ಪಾಷಾ ಅಂತ ಸಿಗ್ನೇಚರ್ ಮಾಡಿ ಅವರು ಕ್ಯಾಬಿನೆಟಲ್ಲಿ ಮೊಡಗಿ ನಾವು ಸರೆಂಡರ್ ಮಾಡಿಬಿಟ್ಟಿದ್ದೀವಿ ಆ ಪ್ರಾಜೆಕ್ಟು, ನಮಗೆ ಕ್ಯಾಪಬಿಲಿಟಿ ಇಲ್ಲ ಏನೇನೋ ಅವ್ರು ಬರೆಸ್ಕೊಂಡ್ರೆ. ಅದಕ್ಕೆ ಆಮೇಲೆ ನಾವು ಅದಕ್ಕೆ ಅಪೀಲ್ ಮಾಡಿದ್ದೀವಿ ಹಾನರಬಲ್ CM ಗವರ್ನರ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ನಿರಾನಿ ಕಡೆ. ಆ ಥರ ಆಗಿಲ್ಲ ಅಂತ ಅವ್ರು ಕೇಳಿಲ್ಲ, ಅವರು ಒಪ್ಪಿಲ್ಲ. ಅವರು 4-5 ಬಿಲ್ಡರ್ಸ್ ಪ್ರೆಸ್ಟೀಜು, ಪುರವಂಕಾರ, ಸಾಲಾರ್ಪುರಿಯ ಈ ಥರ ಒಂದು 4-5 ಮಂತ್ರಿ ಬಿಲ್ಡರ್ಸ್ಗೆ ಸೇಲ್ ಮಾಡಿಬಿಟ್ರೆ ಆ ಲ್ಯಾಂಡ್ ಇಲ್ಲ ನಮ್ಮದು. ಅದು ಏನು ಅಗ್ರಿಮೆಂಟ್ ಆಗಬೇಕು, ನೋಟಿಫೈ ಆಗಬೇಕು, EMD ಮಾಡಬೇಕು, ಆ ಸ್ಟೇಜಲ್ಲಿ ನಾವಿದ್ದೀವಿ, ಮಾಡಿದ್ದೀವಿ. ಈಗ ಲ್ಯಾಂಡ್ ಇಲ್ಲ ಅದು. ಆಮೇಲೆ ಲೋಕಾಯುಕ್ತ ಹಾನರಬಲ್ ಲೋಕಾಯುಕ್ತ ಕೋರ್ಟ್ ಮುಂಚೆ ಹೋಗಿದ್ದೀವಿ. ಅವರು ಚಾರ್ಜ್ ಶೀಟ್ ಮಾಡಿ ಅವ್ರ ಮನೆ ಎಲ್ಲ ರೈಡ್ ಮಾಡಿ, ಮಿನಿಸ್ಟರ್ ಮನೆ ಆ ಟೈಮಲ್ಲಿ ಇದ್ದೆ ಹಾನರಬಲ್ ಮಿನಿಸ್ಟರ್ ನಿರಾನಿ ಮನೆ ರೈಡ್ ಮಾಡಿ ಅವರು ಚಾರ್ಜ್ ಶೀಟಲ್ಲಿ ಇದು ಏನು ಫೋರ್ಜರಿ ಮಾಡಿದ್ದಾರೆ ಅದು ನಿಜ ಅಂತ ಚಾರ್ಜ್ ಶೀಟ್ ಮಾಡಿ ಲೋಕಾಯುಕ್ತ ಕೋರ್ಟ್ ರೆಸ್ಪೆಕ್ಟೆಡ್ ಜಡ್ಜ್ ಮುಂಚೆ ಮೊಡಗಿದ್ರೆ ಚಾರ್ಜಸ್ ಫ್ರೇಮ್ ಆಗೋ ಟೈಮಲ್ಲಿ ರೆಸ್ಪೆಕ್ಟೆಡ್ ಯಡಿಯೂರಪ್ಪಾಜಿ ಹೋಗಿ ಅವರು ಹಾನರಬಲ್ ಹೈಕೋರ್ಟಲ್ಲಿ ಕ್ವಾಶ್ ಮಾಡಿಕೊಂಡೆ. 2017-13 ಕ್ವಾಶ್ ಮಾಡಿಕೊಂಡ್ರೆ. ಕ್ವಾಶಿಂಗಲ್ಲಿ ಕ್ರೈಮ್ ಮಾಡಿಲ್ಲ, ನಾವು ಫೋರ್ಜರಿ ಮಾಡಿಲ್ಲ, ನಾವು ಮಂತ್ರಿ ನಿರಾನಿ ಏನು ಹೇಳಿದಾರೋ ಅದು ಕೇಳಿಲ್ಲ, ಅವ್ರು ಹೇಳಿ ಮಾಡಿದ್ದಾರೆ ಏನೂ ಹೇಳಿಲ್ಲ, ಮಾಡಿರೋದು ನಿಜ. ಬಟ್ ನಮಗೆ ಸ್ಯಾಂಕ್ಷನ್ ಬೇಕು, ನಮ್ಗೆ ಯಾರನ್ನ ಟಚ್ ಮಾಡಬೇಕಂತ ಸ್ಯಾಂಕ್ಷನ್ ಹಾನರಬಲ್ ಗವರ್ನರ್, ಕಾಂಗ್ರೆಸ್ ಗವರ್ನರ್ ಇದ್ದರೆ ಆ ಟೈಮಲ್ಲಿ ಈಸ್ ಹೈಲಿ ಡಿಸ್ಪ್ಯೂಟೆಡ್. ನಾವು ಎಷ್ಟೋ ಕೇಳಿನೂ ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಅವರು ಕಾಂಗ್ರೆಸ್ ಇದ್ದೂ BJP ಅವ್ರಿಗೆ ಸಪೋರ್ಟ್ ಮಾಡಿದರೆ ಅವರು ಬರ್ದವರಾಜ್ ಅವರು, ಲೇಟ್ ಬರ್ದವರಾಜ್ ಅವರು. ಸರಿ ಇರಲಿ, ಅದು ಕೊಟ್ಟಿಲ್ಲ. ಅದಕ್ಕೆ ಹಾನರಬಲ್ ಹೈಕೋರ್ಟ್ ಬೇಕು ಅಂತ ಮಾಡಿದರೆ ಅದಕ್ಕೆ ಸ್ಯಾಂಕ್ಷನ್. ಬಟ್ ಇದು ಕ್ರೈಮ್ ಅಫೆನ್ಸ್, ಮಹಾ ತಪ್ಪು ಇದು ಅಂತ ಅದಕ್ಕೆ ಸ್ಯಾಂಕ್ಷನ್ ಬೇಕಾಗಿಲ್ಲ. ಯಾವ ಸ್ಟೇಜಲ್ಲಿ ಬೇಕು? PC ಆ್ಯಕ್ಟಲ್ಲಿ 195(1) ಸಬ್ಸೆಕ್ಷನ್ 1 ಆ್ಯಂಡ್ 19 ಸಬ್ಸೆಕ್ಷನ್ 1ನಲ್ಲಿ ಅದು 2 ಸೆಕ್ಷನಲ್ಲಿ, ಒಂದು ಸೆಕ್ಷನಲ್ಲಿ ಎಕ್ಸೆಂಪ್ಟ್ ಆಗ್ತೇನೋ ಇನ್ನೊಂದು ಸೆಕ್ಷನಲ್ಲಿ ಬೇಕು ಅಂತ ಅವ್ರ ಹೈಕೋರ್ಟ್ ಅವರು ತೀರ್ಮಾನ ಮಾಡಿದರೆ ಅದು ಸರಿ, ಅದು ಆಯಿತು. ಅದಕ್ಕೆ ಆಮೇಲೆ ಯಾವತ್ತು ಅವರು ಚೀಫ್ ಮಿನಿಸ್ಟರ್ ಕುರ್ಸಿನಿಂದ ಬಂದರು, ಹಿ ವಾಸ್ ನಾಟ್ ದಿ ಇಂಡಸ್ಟ್ರೀಸ್ ಮಿನಿಸ್ಟರ್, ಹಿ ವಾಸ್ ನಾಟ್ ದಿ ಹಾನರಬಲ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪಾಜಿ. ಅಗೈನ್ ನಾವೊಂದು 32 ಕ್ರೈಮ್ ನಂಬರ್ ಅಂತ ಫೈಲ್ ಮಾಡಿದ್ದೀವಿ, ಕ್ರೈಮ್ ನಂಬರು ಲೋಕಾಯುಕ್ತ ಕೋರ್ಟಲ್ಲಿ. ಆ ಟೈಮಲ್ಲಿ ನಮಗೆ ಅವಕಾಶ ಇರೋದು ಅಂತ ಅವ್ರು CM ಇದ್ದರೆ ಆಗಿಲ್ಲ, ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದರೆ ಆಗಿಲ್ಲ, ಇಬ್ಬರೂ MLA ಇದ್ದರೆ, ಒಬ್ಬರು MP ಒಬ್ಬರು MLA ಇದ್ದರೆ ನಾವು ಮಾಡಿದ್ದೀವಿ. ಆ ಟೈಮಲ್ಲಿ ಅವರು ಜಡ್ಜು ರೆಸ್ಪೆಕ್ಟೆಡ್ ಜಡ್ಜ್ ತಿರ್ಗಾ ಪದೇ ಅದು ಕ್ವಾಶ್ ಅಂತ ಡಿಸ್ಮಿಸ್ ಮಾಡಿ ಇಲ್ಲ ಅದಕ್ಕೆ ಸ್ಯಾಂಕ್ಷನ್ ಬೇಕು ಅಂತ ಆಗಿದ್ರೆ ಆಮೇಲೆ ನಾವು ಹಾನರಬಲ್ ಹೈಕೋರ್ಟ್ ಮುಂಚೆ ಒಂದು ಅಪೀಲ್ ಮಾಡಿದ್ದೀವಿ, ಕ್ರಿಮಿನಲ್ ಅಪೀಲ್ 2016ರಲ್ಲಿ. 16ನಿಂದ ಇವ್ರ ಪವರ್ ಬರ್ತಾ ಉಂಟು, ಹೋಗ್ತಾ ಉಂಟು. ಯಾರ್ದು BJP ಅವ್ರದ್ದು, ನಮ್ಮ ಯಡಿಯೂರಪ್ಪ ಸರ್ಕಾರದ್ದು ಈ ಮ್ಯಾಟ್ರ್ ತರೋದಕ್ಕೆ ಕೊಟ್ಟಿಲ್ಲ ಕೋರ್ಟಲ್ಲಿ. ನಾವು ಯಾವತ್ತೂ ಟೈಮ್ ತಕ್ಕೊಳ್ಳೋದು ಆ ಥರ ಮಾಡ್ತಾಯಿದ್ರೆ ಲಾಸ್ಟು ಜನವರಿ 5th ಡೇಟಲ್ಲಿ 2021ನಲ್ಲಿ ಜಸ್ಟಿಸ್ ಮೈಕಲ್ ಕುನ್ನಾ ಅವರು, ಹಾನರಬಲ್ ಜಸ್ಟಿಸ್ ಮೈಕಲ್ D. ಕುನ್ನಾ ಅವರು ಒಂದು ಆರ್ಡರ್ ಪಾಸ್ ಮಾಡಿ, ಆ ಆರ್ಡ್ರಲ್ಲಿ ಹೇಳಿದರೆ ಇವರು ಜಡ್ಜ್ಮೆಂಟ್ ಆಫ್ ಹೈಕೋರ್ಟ್ ಆ ಡೇಟಲ್ಲಿ ಅವ್ರು ಏನು ಹೇಳಿದರೆ ಅಂತೆ, ಸ್ಯಾಂಕ್ಷನ್ ಬೇಕಾಗಿಲ್ಲ. ಅವ್ರ ಪ್ರೈವೇಟ್ ಕಂಪ್ಲೇಂಟಲ್ಲಿ ಫೋರ್ಜರಿ ಪೈಗೆ ಏನು ಮಾತಾಡಿದಾರೋ ಆ 2016ರಲ್ಲಿ 2016ನಲ್ಲಿ ಏನು ತಾವು ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಿ. ನಮ್ದು ಏನು ಕಂಪ್ಲೇಂಟ್ ಅಂತೆ ಆ ಟೈಮಲ್ಲಿ ಕಂಪ್ಲೇಂಟ್ ಏನಂತೆ, ಪೊಲೀಸ್ ಎನ್ಕ್ವೈರಿ ಬೇಡ, 156(3) ಅಂಡರ್ ಸೆಕ್ಷನ್ ಪೊಲೀಸ್ ಎನ್ಕ್ವೈರಿ ಅಂತೀವಿ. ಆ ಪೊಲೀಸ್ ಎನ್ಕ್ವೈರಿ ಬೇಡ, ನಮಗೆ ಡೈರೆಕ್ಟ್ ಕೋರ್ಟ್ ಕೇಸ್ ನಡೆಸಲಿ, ಕೋರ್ಟ್ ಚಾರ್ಜಸ್ ತಗೊಳ್ಳಿ, ಕೋರ್ಟ್ ಕಾಗ್ನಿಸೆನ್ಸ್ ಮಾಡಲಿ, ಕಾಗ್ನಿಸೆನ್ಸ್ ಆ್ಯಂಡ್ ಚಾರ್ಜಸ್
ಆ್ಯಂಡ್ ಟ್ರಯಲ್, ಇದು ಎರಡು ಬರೋದು, ಇದು ಮೂರು ಬರೋದು. ಮೂರಕ್ಕೆ ಪೊಲೀಸ್ 150 ನಮ್ಗೆ ಡೌಟ್ ಆಯಿತು, ಈ ಪೊಲೀಸ್ ಕಡೆ ಏನು ಆಗೋದಿಲ್ಲ, ಬಿಕಾಸ್ ಅವ್ರು ಕರೆಂಟ್ CM ಬರ್ತಾರೆ ಇದ್ದಾರೆ ಅಂತ ನಾವು ನಮ್ಮದು ಪೊಲೀಸ್ ಬೇಕಾ ಡೈರೆಕ್ಟ್ ಕೋರ್ಟ್ ಆಫ್ ಲೋಕಾಯುಕ್ತ ಈಗ ಅದಕ್ಕೆ ರೆಸ್ಪೆಕ್ಟೆಡ್ ACB ಕೋರ್ಟ್ ಮುಖಾಂತರ ನೋಡ್ತಾರೆ. ACBಗೆ ಅವ್ರ ಕಂಟ್ರೋಲಲ್ಲಿ ಮುಳುಗಿದ್ದಾರೆ ಈ ಸರ್ಕಾರ. ಪರ್ಸನಲಿ ಮುರುಗೇಶ್ ನಿರಾಣಿ ಅವರು ಈಸ್ ಎ ವೆರಿ ಗ್ರೇಟ್ ಆರ್ಕಿಟೆಕ್ಟ್, ಎಲ್ಲ ಕೆಲಸಕ್ಕೂ ಅವರೇ ಆರ್ಕಿಟೆಕ್ಟು. ಅದು ಒಂದು, ಅದು ಮಾಡಿ ಈಗ ಆರ್ಡ್ರ್ 5/1/21ಕ್ಕೆ ಆರ್ಡ್ರ್ ಮಾಡಿ, ಈಗ 12 ಅದರ್ವೈಸ್ 13/1/21ಕ್ಕೆ ಮಾನ್ಯ ಯಡಿಯೂರಪ್ಪ ಅವರು ಇವರಿಗೆ ಮಿನಿಸ್ಟರ್ ಮಾಡಿ, ಮುರುಗೇಶ್ ನಿರಾಣಿ MLA ಅವ್ರಿಗೆ ಮಿನಿಸ್ಟರ್ ಮಾಡಿ. ಈ ಮಿನಿಸ್ಟ್ರಲ್ಲಿ ಇವತ್ತು ನಾಳೆ ಅವ್ರು ಹೋಮ್ ಮಿನಿಸ್ಟರ್ ಆಗ್ಬೋದು. ಯಾವ ಮಿನಿಸ್ಟ್ರನ್ನ ಇರಲಿ, ಅವರು ಸ್ಟೇಟ್ ಮಿನಿಸ್ಟ್ರ್ ಕೊಡ್ತೇನೋ ಎಂಟೈರ್ ರಾಜ್ಯ ಇವರೇ ನಡೆಸೋದು. ಅದು ಎಲ್ಲರಿಗೂ ಗೊತ್ತಿರೋದು, ನನಗೂ ಮೋರ್ ಪರ್ಟಿಕ್ಯುಲರ್ ನನಗೆ ಗೊತ್ತಿರೋದು. ನಾವು ಅವ್ರಿಗೆ ವಿರೋಧ ಇದನ್ನಲ್ಲಿ ಮಾಡಿದ್ದೀವಿ. ಬೇರೆ ಏನು ಬಿ ಜೆ ಪಿ ಮಂತ್ರಿಗಳು ಯಾರಿಗಿಲ್ಲ. ಇವರು ಈ ಮುರುಗೇಶ್ ನಿರಾಣಿ ಮಾಡೋ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಯಾಕಂದ್ರೆ ಅವ್ರು ಯಾವ ಥರ ಆರ್ಕಿಟೆಕ್ಟ್ ಅಂತ ಗೊತ್ತು. ಇದು ಮಾಡಿದ ಈಗವರೆಗೂ ನಮ್ಗೆ ಎಷ್ಟೋ ಕೆಲಸ, ಎಷ್ಟೋ ಥ್ರೆಟನಿಂಗ್, ಎಷ್ಟೋ ಏನೇನೋ ಮಾಡಿದ್ದಾರೆ. ಬಟ್ ಈಗ ಇವತ್ತು ಹೋಮ್ ಮಿನಿಸ್ಟ್ರು, ಪವರ್ ಮಿನಿಸ್ಟ್ರು, ಇಂಡಸ್ಟ್ರೀಸ್ ಮಿನಿಸ್ಟ್ರು ಆಗಿಬಿಟ್ರೆ, ಇಲ್ಲ ಡಿಪ್ಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ರೆ, ಮಿನಿಸ್ಟ್ರಿನಲ್ಲಿ ಬಂದಾಯಿತು. ಅದರಲ್ಲಿ ಹಾನರಬಲ್ ಇವರು ಚೀಫ್ ಯಾರು ನಮಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲವೋ ಅವರೇ ಇವ್ರಿಗೆ ಪ್ಲೆಡ್ಜ್ ಮಾಡಿ ಓದ್ ತಕ್ಕೊಂಡು ಮಿನಿಸ್ಟರ್ ಮಾಡಿದ್ದಾರೆ. ಸರಿ, ಮಿನಿಸ್ಟರ್ ಆಗಿಬಿಡ್ತೆ ಇವರು. ಏನು ಮಿನಿಸ್ಟರ್ ಅವ್ರು ಆಗಿದ್ದಾರೋ ಆ ಮಿನಿಸ್ಟ್ರಿಗೂ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ BS ಯಡಿಯೂರಪ್ಪಕ್ಕೂ ಇವರು ಮಿನಿಸ್ಟರ್ ಆಫ್ ಹೋಮ್ ಅದರ್ವೈಸ್ ಏನೇನ ಇರಲಿ ಅದು ಆಗಲಿ, ಅವ್ರಿಗೂ ಸ್ಯಾಂಕ್ಷನ್ ಬೇಕಂತ ಇಲ್ಲ. ಪೊಲೀಸ್ ಆಫ್ ಕರ್ನಾಟಕ ಕಾಂಪಿಟೆಂಟ್ ACB, ಲೋಕಾಯುಕ್ತ ಕಾಂಪಿಟೆಂಟ್ ACB ಕೋರ್ಟು, ಅವರು ಇವ್ರಿಗೆ ಎನ್ಕ್ವೈರಿ ಮಾಡಬೇಕು. ಸ್ಯಾಂಕ್ಷನ್ ಬೇಕಾ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಕೇವೇಟ್ ಹಾಕಿದ್ದೀವಿ, ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿಲ್ಲ. ಇದು ದೇ ಹ್ಯಾವ್ ನಾಟ್ ಚಾಲೆಂಜ್ ದಿಸ್. ಸೊ ಇಲ್ಲಿ ಟ್ರಯಲ್ ಮಾಡಬೇಕು. ಯಾತಕ್ಕೆ ಸುಪ್ರೀಂ ಕೋರ್ಟಲ್ಲಿನೂ ಚಾಲೆಂಜ್ ಮಾಡಿಲ್ಲ ಅಂತ ಇಲ್ಲಿ ಸರ್ಕಾರ ಇವ್ರದ್ದು, ಪೊಲೀಸ್ ಇವ್ರದ್ದು ಏನು ಬೇಕೋ ಮಾಡ್ಬೋದು. ಅದಕ್ಕೆ ಮುಂಚೆ ನನಗೆ ಅರೆಸ್ಟ್ ಮಾಡ್ಬೋದು. ಆ ಥರ ಮಾಡಿದ್ದಾರೆ ಇವರು. ದಯಮಾಡಿ ಕೇಳಿ, ನಾವು ಯಾರ ಮೇಲೂ ಹೇಳ್ತಾ ಇಲ್ಲ. ಐ ಲೈಕ್ ದಿ ಪ್ರೆಸೆಂಟ್ ಸಿಸ್ಟಮ್ ಆಫ್ BJP ದೆನ್ ಕಾಂಗ್ರೆಸ್. ಅವರು ಅಷ್ಟೆಲ್ಲ ಇದಿಲ್ಲ, ಎಕ್ಸೆಪ್ಟ್ ದಿ 1 or 2 ಪೀಪಲ್ಸ್. ಐ ಆಮ್ ನಾಟ್ ಅಬೌಟ್ ದಿ ಗೌರ್ಮೆಂಟ್, ಅಗೇನ್ಸ್ಟ್ ದಿ ಗೌರ್ಮೆಂಟ್. 1 or 2 ಪೀಪಲ್ಸ್ ಇಲ್ಲಿ ಇದ್ದಾರೆ. ಸರಿ, ಮಾನ್ಯ ಕಾನೂನು ನ್ಯಾಯಾಲಯದು ಮಾಡಬೇಕು. ಕಾನೂನು ಏನುಂಟು, ಕಾನೂನಲ್ಲಿ ತಾವು ಆಗಿಬಿಡ್ರಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹಾನರಬಲ್ ಹೋಮ್ ಮಿನಿಸ್ಟರ್. ಟುಡೇ ಎನಿ ಟೈಮ್ ಅವ್ರು ಅನೌನ್ಸ್ ಮಾಡ್ಬೋದು, ಹಿ ವುಡ್ ಬಿ ಹೋಮ್ ಮಿನಿಸ್ಟರ್. ಯಾರ್ದನ್ನ ತೆಗಿಕೊಡು, ಇಲ್ಲ ನಾವು ಬಿಡೋದಿಲ್ಲ, ಡೈರೆಕ್ಟ್ ದಿಲ್ಲಿಗೆ ಹೋಗ್ತಾರೆ, ಅಲ್ಲಿ ಮಾಡ್ತಾರೆ. ಮಾಡಿ ನಮಗೆ ಏನು ನ್ಯಾಯ ಸಿಗ್ಬೋದು? ಪೊಲೀಸ್ DIG, ಕಮಿಷನರ್, ಲೋಕಾಯುಕ್ತ, ACP ಎಲ್ಲರೂ ಇವ್ರು ಕೂಡ ಇರ್ತಾರೆ. ಇವ್ರು ಯಾರಿಗೆ ಬೇಕೋ ಮುಡೋಲ್ನಿಂದ ತಂದು ಹಾಕ್ಕೊಳ್ತಾರೆ. ಇಲ್ಲಿ ನಮಗೇನು ನ್ಯಾಯ? ಸರಿ ಇರಲಿ, ಆ ನ್ಯಾಯ ನಾವು ಕೋರ್ಟಲ್ಲಿ ಕೇಳಬೇಕು. ಕೋರ್ಟ್ ಆಫ್ ಕರ್ನಾಟಕ ಹೈಕೋರ್ಟಲ್ಲಿ ಕೇಳಬೇಕು. ನಾವು ಕೇಳಿದ್ದೀವಿ. ಬಟ್ ಯಾವತ್ತೂ ಅವರು ಸ್ಯಾಂಕ್ಷನ್ ಬೇಡ ಅಂತ ಹೇಳಿದಾರೋ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಟ್? ಅದಕ್ಕೆ ಮೀನಿಂಗ್ ಏನು? ಸ್ಯಾಂಕ್ಷನ್ ಬೇಡ ಇಲ್ಲ. ನಾವು ನಮ್ಮ ಕಂಪ್ಲೇಂಟಲ್ಲಿ ಲೋಕಾಯುಕ್ತ ಮಾನ್ಯ ಕೋರ್ಟಲ್ಲಿ ಪೊಲೀಸ್ ಎನ್ಕ್ವೈರಿ ಕೇಳಿಲ್ಲ. ಯಾಕೆಂದರೆ ಹಳೆ ಚಾರ್ಜ್ ಶೀಟ್ ಇದ್ದಿದ್ದ ಅದು ಮ್ಯಾಟ್ರ್ ಇಲ್ಲ. ನಂದು ಹಳೆ ಚಾರ್ಜ್ ಶೀಟ್ ಮೇಲೆ ನಾವು ಮಾಡ್ತಾ ಇಲ್ಲ. ಹಳೆ ಚಾರ್ಜ್ ಶೀಟ್ ಕ್ವಾಶ್ ಮಾಡಿದರು. ಈಗ ಆ ಚಾರ್ಜ್ ಶೀಟೇ ಬೇಡ. ಏನು ಸಿಂಪಲ್ ಮ್ಯಾಟ್ರ್ ಉಂಟು. ಚಾರ್ಜ್ ಶೀಟ್ ಏನು ಮಾಡಬೇಕು? ಅದಕ್ಕೆ ಹಾನರಬಲ್ ಲರ್ನೆಡ್ ಲೋಕಾಯುಕ್ತ ಸೆಷನ್ ಜಡ್ಜು ಮಾಡ್ತೇನೆ ಆಯಿತು. ಒಂದು ಉಂಟು 156(3) ಮಾಡ್ತಾ ಎನ್ಕ್ವೈರಿ ಪೊಲೀಸ್ DGP ಎಲ್ಲರೂ ಆಗ್ತಾರೆ. ಇನ್ನೊಂದಿರೋದು ಮಾನ್ಯ ಜಡ್ಜೇ ಮಾಡ್ಬೋದು. ನಾವು ಮಾನ್ಯ ಜಡ್ಜ್ ಮಾಡೋದಕ್ಕೆ ಕಂಪ್ಲೇಂಟ್. ಈಗ ನನ್ನ ಕಂಪ್ಲೇಂಟ್ ರಿಕಗ್ನೈಸ್ ಬೈ ದಿ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಆನ್ 5/1 ಈ ವರ್ಷ. ಅದು ಆ ಮೀನಿಂಗ್ ಏನು? ರಿಕಗ್ನೈಸ್ ತಕ್ಕೊಳ್ರಿ, ಆಸ್ ಇಟ್ ಈಸ್ ಕಂಪ್ಲೇಂಟ್ ತಕ್ಕೊಳ್ರಿ. ಅವ್ರ ಪೊಲೀಸ್ ಎನ್ಕ್ವೈರಿ ಬೇಡ. ಬಿಕಾಸ್ ಐ ಆಂಟಿಸಿಪೇಟೆಡ್ ಮುರುಗೇಶ್ ನಿರಾಣಿ ವುಡ್ ಬಿಕಮ್ ಹಾನರಬಲ್ ರೆಸ್ಪೆಕ್ಟೆಡ್ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಅದಕ್ಕೆ ನಾವು ಆ ಟೈಮಲ್ಲೇ ಮಾಡಿದ್ದೀವಿ ಬೇಡ ಅಂತ. ಕೋರ್ಟ್ ನಡೆಸಬೇಕು. ಸರಿ ಇರಲಿ, ಕೋರ್ಟ್ ನಡೆಸ್ತೆ. ಈ ಕೇಸ್ ಕೋರ್ಟ್ ನಡೆಸ್ತೆ. ಕೋರ್ಟಲ್ಲಿ ಫಸ್ಟ್ ಡೇಟ್ ಈಗ ಅವರು ನಮ್ಮ ಜಸ್ಟಿಸು ಎಲ್ಲಿ ಗುಲ್ಬರ್ಗ ಕಲಬುರ್ಗಿನಿಂದ ಆರ್ಡ್ರ್ ಮಾಡಿ, ಅದು ಆರ್ಡ್ರ್ ಇಲ್ಲಿ ಬರಬೇಕು. ಆರ್ಡ್ರ್ ಬಂದು ಸರ್ಟಿಫೈಡ್ ಕಾಪಿ ಬರೆದು ಅವರ ಕೋರ್ಟ್ಗೆ ಕಳಿಸ್ಬೇಕು.
ಈ ಡೈರೆಕ್ಷನ್ ನನಗೂ ಅವ್ರಿಗಿಲ್ಲ. ಯು ಹ್ಯಾಸ್ ಟು ಸೆಂಡ್ ಟು ದಿ ಕೋರ್ಟ್ ಆಫ್ ದಿ ACB ಆರ್ ಲೋಕಾಯುಕ್ತ. ಅದರ್ವೈಸ್ ಯಾರು ಮಾಡಿದಾರೋ ಅವ್ರದ್ದು, ಯಾರು ಆ ಟೈಮಲ್ಲಿ ಮಾಡಿದಾರೋ ಜಡ್ಜ್ ಅವ್ರು ಕಳಿಸ್ತಾರೆ. ಅದೆಲ್ಲ ಟೈಮ್ ಆಗ್ಬೋದು, ಒಂದು 5 ದಿವಸ 7 ದಿವಸ 10 ದಿವಸ ಆಗ್ಬೋದು. ಆ ಟೈಮಲ್ಲಿ ಏನು ಮಾಡ್ಬೋದು, ಏನು ಮಾಡಬೇಕು? ಈಗ ಪೊಲೀಸಲ್ಲಿ ಇಲ್ಲ, ಪೊಲೀಸ್ ಅವ್ರ ಮಿನಿಸ್ಟ್ರಿ, ಅದಕ್ಕೆ ಅವ್ರಿಗೆ ಮಿನಿಸ್ಟರ್ ಮಾಡಿರ್ಬೋದು. ಮಾನ್ಯ ನ್ಯಾಯಾಲಯ ಏನು ಮಾಡ್ಬೋದು, ಮಾನ್ಯ ನ್ಯಾಯಾಲಯ ಏನು ಮಾಡ್ಬೋದು ಅಂತೆ ಅವರು ಈ ಮ್ಯಾಟ್ರಿಗೆ ಕಾಗ್ನೈಸೆನ್ಸ್ ತಕ್ಕೋಬೇಕು. ಏನು ಕಾಗ್ನೈಸೆನ್ಸ್ ಅಂತ, ಕ್ರೈಮ್ ಮಾಡಿದಿರಿ, ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಿರಿ, ಟ್ರಯಲ್ ನಡೆಸ್ರಿ. ಫಸ್ಟ್ ಈಸ್ ಎ ಕಾಗ್ನಿಸೆನ್ಸ್, ಫಸ್ಟ್ ಬೇರೆ ಏನಿಲ್ಲ. ಕಂಪ್ಲೇಂಟ್ಗೆ ಕಾಗ್ನಿಸೆನ್ಸ್ ಆಯಿತು. ಆಮೇಲೆ ಚಾರ್ಜಸ್ ಅದೆಲ್ಲ 1-2-3 ದಿವಸನಲ್ಲಿ ಆಗ್ಬೋದು, ಆರ್ 1 ವೀಕ್ ಆರ್ 2 ವೀಕ್ ಆರ್ 10 ಡೇಸ್. ಆಮೇಲೆ ಇಮ್ಮಿಡಿಯೇಟ್ ಆಫ್ಟರ್ ಚಾರ್ಜಸ್, ಇಮ್ಮಿಡಿಯೇಟ್ ಆಫ್ಟರ್ ಕಾಗ್ನಿಸೆನ್ಸ್ ಆಗ್ಬೋದೋ ಇಲ್ವೋ? ಇಲ್ಲಂತ ಯಾರು ಅವ್ರು ನಮ್ಗೆ ಸಾಯಿಸ್ತಾರ? ನಾವು ಕಂಪ್ಲೇಂಟ್ ಇಲ್ಲ ಅಂತ ಮಾಡ್ತಾರ? ನಮ್ಮ ಕಂಪ್ಲೇಂಟ್ ಅಲೈವ್, ನಾವು ಕಂಪ್ಲೇಂಟ್ ಅಲೈವ್ ಇರೋವರೆಗೂ ಕಾಗ್ನಿಸೆನ್ಸ್, ಚಾರ್ಜಸ್. ಪೊಲೀಸ್ ಎನ್ಕ್ವೈರಿ ನಾವು ಕೇಳೂ ಇಲ್ಲ, ಈಗ ಕೇಳುವುದೂ ಇಲ್ಲ. ನಮ್ಗೆ ಬೇಡ ಪೊಲೀಸ್ ಎನ್ಕ್ವೈರಿ, ಬೇಡ. ಯಾತಕ್ಕಂತ ಇವರು ಹೋಮ್ ಮಿನಿಸ್ಟರ್ ಆಗ್ತಾರೆ, ಬೇಡ. ಸರಿ, ಇವ್ರು ಮಿನಿಸ್ಟರ್ ಆಗ್ಬೋದಾ? ಅವರ್ ಗುಡ್ ಲೀಡರ್, ರೆಸ್ಪೆಕ್ಟೆಡ್ ಲೀಡರ್, ಇಂಟಗ್ರೇಟೆಡ್ ಲೀಡರ್ ಮಾನ್ಯ ಯಡಿಯೂರಪ್ಪ ಅವರು ಇವ್ರಿಗೆ ಮಿನಿಸ್ಟರ್ ಮಾಡ್ಬೋದಾ? ಸರಿ, ಇವರು ಈಗ ಮಾನ್ಯ ರೆಸ್ಪೆಕ್ಟೆಡ್ ಚೀಫ್ ಮಿನಿಸ್ಟರ್ ಇದ್ದಾರೆ. ಆಸ್ ಎ ಚೀಫ್ ಮಿನಿಸ್ಟರ್, ಇಫ್ ಎಂಟ್ರೆಸ್ ಟು ದಿ ಕೋರ್ಟ್, ಪ್ರೋಟೋಕಾಲ್ ಏನು? ವಾಟ್ ಈಸ್ ದಿ ಪ್ರೋಟೋಕಾಲ್? ಸರಿ, ಅಲ್ಲಿ ಒಂದು ನೋಟಿಸ್ ಕೊಡಬೇಕು, ಒಂದು ಸಮನ್ ಜಾರಿ ಮಾಡಬೇಕು. ಯಾರು ಅದಕ್ಕೆ ಅಂತ ಮಿಲ್ಟ್ರಿ ಕರಿತೀರಾ? ಪೊಲೀಸ್ ಕೊಡಬೇಕು. ಪೊಲೀಸ್ ವಿಲ್ ಟೇಕ್ ದಿ ನೋಟಿಸ್, ಸಮನ್, ಅದು ವಾಟ್ ಎವರ್ ದಟ್ ಲೀಗಲ್ ಮೀನಿಂಗ್ ಇಟ್ ಈಸ್, ಬೈ ದಿ ಕೋರ್ಟ್. ಅವರೆಲ್ಲಿ ಮಾನ್ಯ ಮುಖ್ಯಮಂತ್ರಿ ಮನೆಗೆ ಸೇರಿಸ್ತಾರ ಪೊಲೀಸ್ಗೆ? ದೇ ವಿಲ್ ಅಲೋ ಹಿಮ್. ಆರ್ ಹೋಮ್ ಮಿನಿಸ್ಟರ್ ಇವ್ರು ಆಗ್ಬಿಡ್ತಾರೆ. ಹೋಮ್ ಮಿನಿಸ್ಟರ್ ಇವ್ರು ಏನು ಹೇಳ್ತಾರೆ, ಏನು ಆಗ್ತಾರೋ ಗೊತ್ತಿಲ್ಲ. ನಾವು ರೆಕಮೆಂಡ್ ಮಾಡ್ತಾ ಇಲ್ಲ, ಅಪೀಲ್ ಮಾಡ್ತಾ ಇಲ್ಲ ಇವರು ಹೋಮ್ ಮಿನಿಸ್ಟರ್ ಮಾಡಿ ಅಂತ. ಅವ್ರು ಏನೇನೋ ಮಿನಿಸ್ಟರ್ ಇರಲಿ, ಇವರು ಈಸ್ ಎ ಮಿನಿಸ್ಟರ್ ಫಾರ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಅಂಡರ್ ದಿ ರೆಸ್ಪೆಕ್ಟೆಡ್ BS ಯಡಿಯೂರಪ್ಪ. ಲಾಸ್ಟ್ ಟೈಮ್ ಅದೇ ಥರ ಮಾಡಿದ್ದಾರೆ ಇವರು. ಇಲ್ಲಂತ ಈ ಸಿಚುವೇಷನಲ್ಲಿ ಈಗ ಗೌರ್ಮೆಂಟ್ ಆಫ್ ಮೋದಿ, ರೆಸ್ಪೆಕ್ಟೆಡ್ ಹಾನರಬಲ್ ದಿ ಹೈಯೆಸ್ಟ್ ಮ್ಯಾನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಟಿ ಮೋದಿ ಜಿ ಮಾಡಿರ್ಬೋದು, ಇಲ್ಲಾಂತ ಅಮಿತ್ ಶಾ ಮಾಡಿರ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇರೋರು ಅವರು. CBIನಲ್ಲಿ ಕಾಂಟ್ಯಾಕ್ಟ್ ಉಂಟು, ಅಮಿತ್ ಶಾ ಕಾಂಟ್ಯಾಕ್ಟ್ ಇರುತ್ತೆ, ಹೋಮ್ ಮಿನಿಸ್ಟರ್ ಆಗ್ತೆ, ಪೊಲೀಸ್ ಕಾಂಟ್ಯಾಕ್ಟ್ ಉಂಟು. ನಾವು ನೋಡೋ ಥರ ನಿರಾನಿ ಅವ್ರು ಏನು ಹೇಳ್ತಾರೋ ಅದೇ CM ಕೇಳೋದು. ಬೇರೆ ಮಿನಿಸ್ಟರ್ಸ್ದೆಲ್ಲ ತಕ್ಕೊಂಡೋದು ಇಲ್ಲಿ ಮಾಡ್ತಾರೆ. ಅದು ಒಂದು. ಸೆಕೆಂಡ್, ಇವರು ವಿಟ್ನೆಸ್ ಬಾಕ್ಸಲ್ಲಿ ಬರಬೇಕು. ಆಸ್ ಎ ಚೀಫ್ ಮಿನಿಸ್ಟರ್ ಬರಬೇಕಾ, ಆಸ್ ದಿ ಅಕ್ಯೂಸ್ ಬರಬೇಕಾ? ಸರಿ, 156(3) ಇನ್ವೆಸ್ಟಿಗೇಷನ್ ಏನಂತ ತಮಗೆಲ್ಲ ಗೊತ್ತು. ಎನ್ಕ್ವೈರಿ, ಬಿ ರಿಪೋರ್ಟ್, ಕ್ಲೋಜರ್, ನೋ ಚಾರ್ಜ್ ಶೀಟ್. ಹಳೆ ಚಾರ್ಜ್ ಶೀಟ್ ತಕ್ಕೋಬೋದಾ ಇಲ್ಲವೋ? ದಿಸ್ ಆಲ್ ಕಾನ್ಫ್ಲಿಕ್ಟ್ಸ್ ಇಲ್ಲ. ಈಗ ದೇರ್ ಇಸ್ ನೋ ಪೊಲೀಸ್ ರಿಪೋರ್ಟ್, ದೇರ್ ಇಸ್ ನೋ ಚಾರ್ಜ್ ಶೀಟ್. ಸ್ಟ್ರೈಟ್ ದಿ ಮ್ಯಾಜಿಸ್ಟ್ರೇಟ್ ಶಾಲ್ ಕಂಟಿನ್ಯೂ ದಿ ಪ್ರೊಸೀಡಿಂಗ್ಸ್. ಅವರು ಈ ಥರ ಕಂಟಿನ್ಯೂ ಮಾಡಬೇಕಂತೆ. ಇವರು ಈ ಥರ ಅನ್ಯಾಯ ಮಾಡ್ತಾರಂತ ಗೊತ್ತಾಗ್ಬಿಟ್ಟೆ ಕಾನೂನಲ್ಲಿ ಏನು ಉಂಟು ಅಂತೆ. ಕಾಗ್ನಿಸೆನ್ಸ್ ತಕ್ಕೊಂಡು ಮ್ಯಾಜಿಸ್ಟ್ರೇಟ್ ಕರೀತೆ ಅಕ್ಯೂಸ್ ಹೆಸರಲ್ಲಿ, ಅಕ್ಯೂಸ್ ಯಡಿಯೂರಪ್ಪಾಜಿ, ಅಕ್ಯೂಸ್ ಮುರುಗೇಶ್ ನಿರಾನಿ, ಫಸ್ಟ್ ಅಕ್ಯೂಸ್ ಮುರುಗೇಶ್ ನಿರಾನಿ, ಸೆಕೆಂಡ್ ಅಕ್ಯೂಸ್ BS ಯಡಿಯೂರಪ್ಪ ಅಂತ ಕರೀತಾರೆ. ಅದು ನನಗೆ ನ್ಯಾಯನಾ? ನಾವು ಆ ಕಡೆ ನಿಲ್ಲಿಸಿರ್ತೀವಿ, ಇವರು ಈ ಕಡೆ ನಿಲ್ಲಿಸ್ತಾರೆ. ಅಕ್ಯೂಸ್ ಯಡಿಯೂರಪ್ಪಾಜಿ, ಅಕ್ಯೂಸ್ ಮುರುಗೇಶ್ ನಿರಾನಿ, ಹೋಮ್ ಮಿನಿಸ್ಟರ್ ಜಿ ಅಂತ ಕರಿಬೋದಾ? ಕರೆಸಿ ಅವ್ರು ಮಾಡ್ಬೋದಾ? ಸರಿ, ದಿ ಮೂಮೆಂಟ್ ಇದು ಸ್ಪಷ್ಟ, ಇದು ದಿ ಮೂಮೆಂಟ್ ಜಡ್ಜ್ ಸಾಹೇಬರು, ಲರ್ನೆಡ್ ಜಡ್ಜ್ ಯಾವತ್ತು ಕರೀತಾರೋ ಆವತ್ತು ಜುಡಿಷಿಯಲ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸರಿ, ಆ ಥರ ಆಗೋದಿಲ್ಲ. ಬಿಕಾಸ್ ನಾವೆಲ್ಲ ಅವ್ರು ಕೇರ್ಲೆಸ್, ಅವರೆಲ್ಲ ಅವ್ರ ವಕೀಲು ತಾವು ಏನಿಲ್ಲ, ಅಷ್ಟು ದೊಡ್ಡವರು ಬರ್ತಾರೆ, ಲೀಡೆಡ್ ಬೈ ಆಲ್ ಲೀಡಿಂಗ್ ಅಡ್ವೊಕೇಟ್ಸ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಅವ್ರೇನೇನ ಬಂದು ಜುಡಿಷಿಯಲ್ ಕಸ್ಟಡಿ ಬೇಡಪ್ಪ, ಬೇಡ ಸ್ವಾಮಿ ಅಂತ ಹೇಳ್ಬೋದು. ಏನು ಮಾಡ್ಬೋದು? ಜುಡಿಷಿಯಲ್ ತಮಗೇನೋ ಡೌಟ್ ಇರುತ್ತೆ ಕೇಳ್ಬೋದು.
ಜುಡಿಷಿಯಲ್ ಕಸ್ಟಡಿ ಬೇಡ ಅಂತ ಹೇಳಿದ್ದಕ್ಕೆ ಏನು ತಮ್ಮ ಕಡೆ ಏನು ಚಾವಿ ಬೇಕು? ಚಾವಿ ತಮ್ಮದು ಅಪ್ರೂವಲ್ ಏನಂತ ಬೇಲ್ ಬೇಕು, ಬೇಲ್ ತಕ್ಕೋಬೇಕು. ಬೇಲ್ ಜನರಲಿ ಜೆನ್ಯೂನ್ಲಿ ಕೊಡ್ತಾರೆ, ಬೇಲ್ ಕೊಡ್ತಾರೆ. ಸರಿ, ಬೇಲ್ ತಕ್ಕೊಳ್ತಾ ಏನು ದಿ ಮೀನಿಂಗ್ ಆಫ್ ಬೇಲ್ ಏನು? ಪೊಲೀಸ್ ಅವರು ಯಾವತ್ತೂ ಅರೆಸ್ಟ್ ಮಾಡೋದು ಬೇಡ ಅಂತ. ಸರಿ, ಬೇಲ್ ತಕ್ಕೊಂಡು ವಿತ್ ಎ ಬೇಲ್ ಆರ್ಡರ್ ಬೈ ದಿ ಹಾನರಬಲ್ ರೆಸ್ಪೆಕ್ಟೆಡ್ ಲೋಕಾಯುಕ್ತ ಜಡ್ಜ್ ಬೇಲ್ ಕೊಡ್ತಾರೆ. ಬೇಲ್ ತಕ್ಕೊಂಡು ಅವ್ರು ಬಂದು ವಿಟ್ನೆಸ್ ಕೊಡ್ತಾರೆ, ಟ್ರಯಲ್ ಮಾಡಿಸ್ತಾರೆ. ಇದರಲ್ಲಿ ನನಗೇನು ಲಾಭ? ಸಾವಿರ ಈಗ ನಾವು ಏನು ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂತ ದಿ ಹಾನರಬಲ್ ಹೈಕೋರ್ಟ್ ಹ್ಯಾಸ್ ಡಿಸೈಡೆಡ್. ಹಾನರಬಲ್ ಹೈಕೋರ್ಟ್ ಏನು ಹೇಳಿದಾರಂತೆ, ಕೋರ್ಟ್ ಶಾಲ್ ಪ್ರೊಸೀಡ್ ವಿತ್ ಮೈ ಕಂಪ್ಲೇಂಟ್. ನನ್ನ ಕಂಪ್ಲೇಂಟ್ಗೆ ಪ್ರೊಸೀಡ್ ಅಂತ ರೆಕಗ್ನೈಸ್ ಮಾಡ್ಕೊ. ತನಿಖೆ ಅಂದರೆ ಕೋರ್ಟೇ ಮಾಡೋದು. ಈಗ ಪೊಲೀಸ್ ಇಲ್ಲ, ಪೊಲೀಸ್ ತನಿಖೆ ಬೇಡ ನನಗೆ. ಪೊಲೀಸ್ ತನಿಖೆ ಐ ಡೋಂಟ್ ವಾಂಟ್ ಆ್ಯಂಡ್ ಐ ಡೋಂಟ್ ಪ್ರೇಡ್. ನನ್ನ ಕಂಪ್ಲೇಂಟ್ ಓದಿ ಹೈಕೋರ್ಟ್ ಸಾಹೇಬರು ಅಕ್ಸೆಪ್ಟ್ ದಿಸ್ ಕಂಪ್ಲೇಂಟ್. ಲೋಕಾಯುಕ್ತ ಕೋರ್ಟ್ ಬೇಕು, ಲೋಕಾಯುಕ್ತ ತನಿಖೆ ಬೇಡ. ಲೋಕಾಯುಕ್ತ SIT ACB ಪೊಲೀಸ್ ಕ್ರೈಮ್ ಅದೆಲ್ಲ ಫಸ್ಟು ನಮಗೆ ಜೈಲು ಮಾಡ್ತಾರೆ ಫಸ್ಟು, ಆಮೇಲೆ ಅವ್ರು ತನಿಖೆ ಮಾಡಿ ರಿಪೋರ್ಟ್ ಮಾಡ್ತಾರೆ. ಇಲ್ಲ, ಕೋರ್ಟ್ ವಿಲ್ ರನ್ ದಿ ಟ್ರಯಲ್, ಕೋರ್ಟ್ ವಿಲ್ ಕಂಡಕ್ಟ್ ದಿ ಟ್ರಯಲ್. ಈಗ ನಾವು ಕೇಳಿರೋದು ಅದೇ. ನಾವೇನು ಕೇಳಿದ್ವು ಹೈಕೋರ್ಟ್ ಅವರು ಅದಕ್ಕೆ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋರ್ಟ್ ದಿ ರೆಸ್ಪೆಕ್ಟೆಡ್ ಮ್ಯಾಜಿಸ್ಟ್ರೇಟ್ ಅವರು ತನಿಖೆ ಮಾಡ್ತಾರೆ, ಮಾಡಬೇಕು ಅಂತ ಇಲ್ಲ. ನಾವು ಐ ಡೋಂಟ್ ಹ್ಯಾವ್ ಎನಿ ಕ್ಲೈಮ್. ನಂದು ಪ್ರೇಯರ್ ಎಲ್ಲ ಆಯಿತು 2016 ಅದು ರಿಜೆಕ್ಟ್ ಆಯಿತು. ಆಮೇಲೆ ಕ್ರಿಮಿನಲ್ ಪಿಟಿಷನಲ್ಲಿ ಹಾಕಿದ್ದೀವಿ, ಬೇಡ ನಮಗೆ ಇದೆಲ್ಲ ಡೈರೆಕ್ಟ್ ಮಾಡಿರಿ ಅಂತ. ಸರಿ, ಏನು ನೀವು ಕಂಪ್ಲೇಂಟ್ ಮಾಡಿದ್ದೀವಿ 32 ನಂಬರ್ ಇನ್ 2016, ಟೇಕ್ ಆಸ್ ಇಟ್ ಈಸ್. ಯಾರು? ಹಾನರಬಲ್ ಹೈಕೋರ್ಟ್ ಹೇಳಿದ್ದಾರೆ. ACB ಕೋರ್ಟ್ ಇಲ್ಲ, ACB ಕೋರ್ಟ್ ಬೇಡ ಇಲ್ಲ ಅಂತ ಇಲ್ಲ. ACB ಕೋರ್ಟ್ ತನಿಖೆ ಮಾಡ್ಬೋದು, ಪ್ರೊಸೀಡಿಂಗ್ಸ್ ಮಾಡ್ಬೋದು. ACB ಅಧಿಕಾರಿಗಳು ಏನು ಮಾಡ್ತಾರೆ? ಆಗೋದಿಲ್ಲ, ಆರ್ಡರ್ ಪ್ರಕಾರ ಆಗೋದಿಲ್ಲ. ಸರಿ, ನಾವು ನನ್ನ ಕಂಪ್ಲೇಂಟ್ ಒಂದು ಟೈಮ್ ನನಗೆ ಪವರ್, ಒಂದು ಟೈಮ್ ಹೈಕೋರ್ಟ್ಗೆ ಪವರ್, ಒಂದು ಟೈಮ್ ACB ಕೋರ್ಟ್ಗೆ ಪವರ್. ನಾವು ಕೇಳೇ ಇಲ್ವೇ? ACB ಅಧಿಕಾರಿಗಳಿಗೆ ಪೊಲೀಸ್ ಅವರು ಬಂದು ಚಾರ್ಜ್ ಶೀಟ್ ಮಾಡಿ ಅಂತ ನಾವು ಕೇಳಿಲ್ಲ. ಯಾವತ್ತು ACB ಕೋರ್ಟ್ ಮಾಡೋದು ಪೊಲೀಸ್ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ದೆನ್ ನಾವು ಅದು ಹೈಲೈಟ್ ಮಾಡ್ತೀವಿ ACB ಕೋರ್ಟ್ಗೆ. ಅವರು ಒಪ್ಪಿಲ್ಲ ಅಂತ ತಿರ್ಗಾ ಹೈಕೋರ್ಟ್ಗೆ ಹೋಗ್ತೀವಿ ನಾವು. ನ್ಯಾಯಿಕ ತನಿಖೆ ಜಡ್ಜ್ ಮುಂಚೆ, ರೆಸ್ಪೆಕ್ಟೆಡ್ ACB ಜಡ್ಜ್ ಮುಂಚೆ ಆಗಬೇಕು. ಅದೇ ಥರ ಆರ್ಡರ್ ಆಗಿರೋದು. ಬಟ್ ಇವರು ಮುರುಗೇಶ್ ನಿರಾನಿ ಅವರು ಹೋಮ್ ಮಿನಿಸ್ಟರು ಡೆಕ್ಲೇರ್ ನಾವೇ ಮಾಡ್ತೀವಿ. ಯಾಕೆಂದ್ರೆ ಅವ್ರು ಎಲ್ಲಿ ಇರ್ತೇನೋ, ಅವರು ಮೈನಾರಿಟಿ ಮಿನಿಸ್ಟರ್ ಅಂತ ನಾಮಕೆ ವಾಸ್ತೆ ನಾವು ಮಾಡ್ಕೊಳ್ತೀವಿ. ಎಂಟೈರ್ ಪವರ್ ಇವ್ರದ್ದೆ. ನಾವು ಎಲ್ಲಿ ಯಾವ ಥರ ಆಗೋದು? ಹೌ ಕ್ಯಾನ್ ಈ ಲೀಗಲಿ ಲಾಫುಲ್ಲಿ ಮಾರಲಿ ಇವ್ರು ಯಾತಿಗೆ ಕೊಟ್ಟಿದ್ದೀವಿ ಇವ್ರಿಗೆ? ಈಗ ಕ್ವಶನ್ ನಾವು ಅವ್ರು ಕೊಟ್ಟಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಮಾನ್ಯ ಯಡಿಯೂರಪ್ಪ ಅವ್ರು ಕೊಟ್ಟಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಯಡಿಯೂರಪ್ಪ ಅವರು ಯಾವ ಥರ ಚೀಫ್ ಮಿನಿಸ್ಟರ್ ಇರಬೇಕು, ಇವಾಗ ಯಾವ ಥರ ಇರ್ತಾರೆ ಏನು ಅವರು ಎಕ್ಸ್ಪ್ಲೈನ್ ಮಾಡಬೇಕಿಲ್ವಾ? ನನಗೆ ಬೇಡ, ಜನಗಳಿಗೆ ಪಬ್ಲಿಕ್ಗೆ ಮಾಡಬೇಕಿಲ್ವಾ? ಈಗ ಒಂದು ಫೋರ್ಜರಿ ಇದು. ಇವರಿದು ಮಾಡಿಬಿಟ್ಟು ವೆದರ್ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕ್ಯಾನ್ ಬಿ ದಿ ಚೀಫ್ ಮಿನಿಸ್ಟರ್ ಇನ್ ದಿಸ್ ಸರ್ಕಮ್ಸ್ಟೆನ್ಸಸ್ until this order is stayed by the Honorable Supreme Court of India. ಈಗ ಆರ್ಡರ್ ಏನುಂಟು? ಆರ್ಡರ್ ಈಸ್ ದ್ಯಾಟ್, ಈ ಆರ್ಡರ್ ಇರೋದು ನೀವು ಅಕ್ಸೆಪ್ಟ್ ಮಾಡಿರಿ, ರಿಕಗ್ನೈಸ್ ಬೇಕಂದ್ರೆ ಓದಿ ತೋರಿಸ್ತೀವಿ ಆ ಪೋರ್ಷನ್. ತಾವು ಆಸ್ ಇಟ್ ಈಸ್ ಕಂಪ್ಲೇಂಟ್ ಮಾಡ್ಕೊಳ್ರಿ, ಸ್ಯಾಂಕ್ಷನ್ ಬೇಡ ಇಲ್ಲ. ಸ್ಯಾಂಕ್ಷನ್ ಯಾತಕ್ಕೆ ಕೊಡ್ತಾರೆ? ದಿ ಗೌರ್ಮೆಂಟ್ ಸ್ಯಾಂಕ್ಷನ್ ಬೈ ದಿ ಹೀಸ್ ಎಕ್ಸಲೆನ್ಸಿ ಯಾತಕ್ಕೆ ಬರೋದು ಅಂತ, ಅರೆಸ್ಟ್ ಮಾಡಿಬಿಡ್ರಿ ಅಂತ. ಅರೆಸ್ಟ್ ಮಾಡ್ತೆ ಸ್ಯಾಂಕ್ಷನ್ ಬೇಕು, ಫಾರ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕು. ದಿ ವರ್ಡ್ ಆಫ್ ಸ್ಯಾಂಕ್ಷನ್ ಇಸ್ ವಾಟ್? ತನಿಖೆ ಮಾಡ್ತಾರೆ, ಅದೇ ಉಚಿತ. ಹೈಕೋರ್ಟ್ ಆದೇಶ ಆಗಿದೆಯಾ?
ಅದೇ ಥರ ಆಗಿರೋದು, ಅದೇ ಮಾಡಬೇಕು. ನನ್ನ ಕಂಪ್ಲೇಂಟ್ ರಿಕಗ್ನೈಸ್ ಮಾಡ್ಕೋ, ನನ್ನ ಕಂಪ್ಲೇಂಟ್ ನಾಲ್ಕು ಇರೋದು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೋ, ಹೈಕೋರ್ಟ್ ಮಾಡಿ ನೀವು ತಾವೇ ನಾವು ಆ ಕಂಪ್ಲೇಂಟಲ್ಲಿ 156(3) ಪೊಲೀಸ್ ಅಧಿಕಾರಿಗಳದ್ದು ಮಾಡಿ ಅಂತ ಕೇಳಿಲ್ಲ ನಾವು ಏನು ಕೇಳಿಲ್ವೋ ಅವಾಗ ನನ್ನ ಮಾನ್ಯ ACB ಕೋರ್ಟ್ ಅವರು ಕೊಡೋದಕ್ಕಿಲ್ಲ. ಸರಿ ಅವ್ರು ಕೊಡ್ತಾರಂತೆ, ಈ ಥರ ಅವ್ರು ಆರ್ಡ್ರ್ ಮಾಡಿಕೊಂಡು ಹೈಕೋರ್ಟ್ ತಿರ್ಗಾ ಹೋಗ್ತೀವಿ ಇದೇ ಕೋರ್ಟ್ ಮುಂಚೆ. ಸೊ ಆ ಥರ ಆಗೋದಕ್ಕಿಲ್ಲ, ಅದು ಪೊಲೀಸ್ ಇಲ್ಲ, ಡೈರೆಕ್ಟ್ ಕೋರ್ಟೇ ನಮ್ಮದು ಇಂಟರ್ವೆನ್ಸ್ ಇಲ್ಲ, ಡೈರೆಕ್ಟ್ ಕೋರ್ಟೇ ಮಾಡ್ತಾರೆ. ಹಾನೆರಬಲ್ ಹೈಕೋರ್ಟ್ ಪುನಃ ರೈಟಿಂಗ್ ಪ್ರಕಾರ ಅದು ಮಾಡಬೇಕು. ಇದರಲ್ಲಿ ಹೋಮ್ ಮಿನಿಸ್ಟರ್ ಆಗಿ ನಮ್ಮ ಶ್ರೀ ಮುರುಗೇಶ್ ನಿರಾಣಿ ಕಂಟಿನ್ಯೂ ಆಗ್ಬೋದಾ? ಈಗ ಅವರು ಮಿನಿಸ್ಟರ್ ಅವರು ಆಗಿರೋದು ಈಗ ಅನೌನ್ಸ್ ಮಾಡಿರೋದು ಏನು ಕಾರಣ? ಅದಕ್ಕೋಸ್ಕರ ಯಡಿಯೂರಪ್ಪಾಜಿ ಅವರೂ ಇವರೂ ಸರ್ಕಾರನಲ್ಲಿ ಆಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಆಸ್ ದಿ ಮಿನಿಸ್ಟರ್ ಹಾನರಬಲ್ ಹೋಮ್ ಮಿನಿಸ್ಟ್ರು, ಇಲ್ಲಂದ ಪವರ್, ಅವ್ರಿಗೆ ಯಾವತ್ತೂ ಪವರ್ ಮಿನಿಸ್ಟರ್, ಅವ್ರ ಪವರ್ ಮಿನಿಸ್ಟ್ರೇ ಇವರು. ಪವರ್ ಮಿನಿಸ್ಟ್ರು ಆಗ್ತೆ ಏನಾಗ್ಬೋದು? ಪವರ್ ಅಂತ ಎಂಟೈರ್ ಪವರ್ ಮಿನಿಸ್ಟರು ಆಗ್ತೆ ಈ ಕೋರ್ಟ್ ವಿಚಾರಣೆಗೆ ಏನು ಅಬ್ಸ್ಟ್ರಕ್ಷನ್ ಬರೋದಿಲ್ಲ. ದಿ ಕೋರ್ಟ್ ವಿಲ್ ಕಾಲ್ ಹಿಮ್ ಕಮ್ ಹಿಯರ್. ಬಟ್ ಇವರು ಮಾರಲ್ ಗ್ರೌಂಡ ಇರುತ್ತೆ, ಅವ್ರ ಪೊಲೀಸು ಅವ್ರಿಗೆ ಸಮ್ಮನ್ನು ನೋಟಿಸು ಸರ್ವ್ ಮಾಡ್ಬೋದಾ? ನನ್ನ ನ್ಯಾಯ ನಮಗೆ 10-12 ವರ್ಷ ಆಯಿತು. ರಾಜೀನಾಮಾ ಅವರು ಮಾರಲಿ ಭಾಜಪಾ ಅವರು, BJP ಅವರು, ಬೇರೆಯವರು ಚೀಫ್ ಮಿನಿಸ್ಟರ್ ಇರ್ಬೋದು. ಈ ಟೈಮಲ್ಲಿ ಫಸ್ಟ್ ಅಕ್ಯೂಸ್ ಮುರುಗೇಶ್ ನಿರಾಣಿ, ಸೆಕೆಂಡ್ ಅಕ್ಯೂಸ್ಡ್ ಈಸ್ ಶ್ರೀ BS ಯಡಿಯೂರಪ್ಪಾಜಿ. ಈ BS ಯಡಿಯೂರಪ್ಪಗೂ ಅಕ್ಯೂಸ್ ಮಾಡಿದ್ದು ಅವರೇ, ಅದು ದೇಶಕ್ಕೂ ಗೊತ್ತು. ಅದಕ್ಕೆ ಪವರ್ ಮಿನಿಸ್ಟರ್ ಅಂತೀವಿ. ಅವ್ರು ಏನೋ ನ್ಯಾಯನೋ ಪಾಪ, ಅವರು ನಾವು ಪಾಪ ಅಂತ ಹೇಳ್ತಾ ಇಲ್ಲ, ಯಾತಕ್ಕಂತ ಆ ಥರ ನಾವು ಮಾಡಿಲ್ಲ ಇಲ್ಲಿ. ಬಟ್ ಅದಕ್ಕೆ ಕಾರಣ ಅಕ್ಯೂಸ್ ನಂಬರ್ 1 ಶ್ರೀ ಮುರುಗೇಶ್ ನಿರಾಣಿ. ಅವ್ರಿಗೆ ಈಗ ಮೊನ್ನೆ ಹೋಮ್ ಮಿನಿಸ್ಟರ್ಗೆ ಅಪ್ರೂವ್ ಮಾಡ್ಬೋದು, ಮಿನಿಸ್ಟರ್ ಮಾಡಿದ್ದಾರೆ. ಯಾರು ನಮಗೆ ಸ್ಯಾಂಕ್ಷನ್ ಕೊಟ್ಟಿಲ್ವೋ ಅದೇ ಹಿಸ್ ಎಕ್ಸಲೆನ್ಸಿ ಗವರ್ನರು ಅವ್ರಿಗೆ ಶಪಥ ಕೊಟ್ಟಿದ್ದಾರೆ. ಅದು ಅನ್ಯಾಯ, ದೇಶಕ್ಕೆ ಅನ್ಯಾಯ, ನ್ಯಾಯಕ್ಕೆ ಅನ್ಯಾಯ, ನಮ್ಮ ಹೋರಾಟಕ್ಕೆ ಅನ್ಯಾಯ. ಪಬ್ಲಿಕ್ ಮುಂಚೆ ಮಾಡ್ತಾ ಇದ್ದಾರೆ ಇವರೆಲ್ಲ. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್, ಯಾರು ಏನು ಎಕ್ಸ್ಪ್ಲನೇಷನ್ ಇಲ್ಲ. ಆ ಆರ್ಡರ್ 5/1/21 ಜಸ್ಟಿಸ್ ಕುನ್ನಾ ಸಾಹೇಬರು ಆರ್ಡರ್ಗೆ ಚಾಲೆಂಜ್ ಮಾಡಿಲ್ಲ, ಇಷ್ಟೇ ತಕ್ಕೊಂಡಿಲ್ಲ. 13 ದಿವಸ ಆಯಿತು. ನಾವು ಕ್ಯಾವಿಯೇಟಲ್ಲಿ ಇದ್ದೀವಿ, ನಮಗೆ ಗೊತ್ತಾಗಿಲ್ಲ. ಸರಿ ಹೋಗ್ತೆ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೆ ಅರ್ಜಿ ಮಾಡ್ಬೋದು ರಿಕಗ್ನೈಸಾ ಅಂತ. ಆಗಿಲ್ಲವರೆಗೂ ವಾಟ್ ಈಸ್ ನಿಮ್ಮ ಪರಿಸ್ಥಿತಿ? ಇಫ್ ಇಟ್ ಈಸ್ ನಾಟ್ ಸ್ಟೇಡ್, ವಾಟ್ ಈಸ್ ಯುವರ್ ಪರಿಸ್ಥಿತಿ? ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್, ದಿ ಡಿಕ್ಷನರಿ ಮೀನಿಂಗ್ ಆಫ್ ಪ್ರಾಸಿಕ್ಯೂಷನ್ ಏನು? ಅರೆಸ್ಟ್ ಮಾಡಿರಿ, ಕಸ್ಟಡಿನಲ್ಲಿ ತಕ್ಕೊಳ್ರಿ, ಎನ್ಕ್ವೈರಿ ಮಾಡಿರಿ, ಇಂಟರೋಗೇಷನ್ ಮಾಡಿರಿ. ಚೀಫ್ ಮಿನಿಸ್ಟರ್ಗೆ ಇಂಟರೋಗೇಷನ್ನ, ಚೀಫ್ ಮಿನಿಸ್ಟರ್ಗೆ ಅರೆಸ್ಟಾ? ಸರಿ, ಅವ್ರು ಮಾಡಿಲ್ಲ ಅಂತಲೂ ಜುಡಿಷಿಯಲ್ ಕಸ್ಟಡಿ. ಈ ಪ್ರೊಸೀಡಿಂಗ್ಸ್ ಹೋಗ್ತಾ ಇರುತ್ತೆ. ದಿ ನೆಕ್ಸ್ಟ್ 1, 2, 3 ಹಿಯರಿಂಗಲ್ಲಿ ಜುಡಿಷಿಯಲ್ ಕಸ್ಟಡಿ. ಸ್ಯಾಂಕ್ಷನ್ ಇಲ್ಲ ಅಂತ ಏನು? ಸ್ಯಾಂಕ್ಷನ್ ಇಲ್ಲ ಅಂತೆ ಇಟ್ ಈಸ್ ಇಂಪ್ಲೈಸ್. ಸ್ಯಾಂಕ್ಷನ್ ಪೊಲೀಸ್ ಅರೆಸ್ಟ್, ನೋ ಸ್ಯಾಂಕ್ಷನ್ ಪೊಲೀಸ್ ಅರೆಸ್ಟ್, ನೋ ಪೊಲೀಸ್ ಅರೆಸ್ಟ್ ಕೋರ್ಟ್ ವಿಲ್ ಟೆಲ್ ಗೋ ಟು ಕಸ್ಟಡಿ. ಯಾರು ಕೇಳ್ತಾರೆ? ಕಸ್ಟಡಿಗೆ ಹೋಗಿ ಅಂತ ಯಾರು ಕೇಳ್ತಾರೆ? ಗೋ ಟು ದಿ ಕಸ್ಟಡಿ ಅಂತ. ಗೋ ಟು ಟೇಕ್ ಜುಡಿಷಿಯಲ್ ಕಸ್ಟಡಿ. ಪೊಲೀಸ್ ಶುಡ್ ಟೇಕ್. ಹೋಮ್ ಮಿನಿಸ್ಟರ್ಗೆ ಪೊಲೀಸ್ ತಕ್ಕೋಬೋದಾ? ಅದೆಲ್ಲ ಅನ್ಯಾಯ ಇಲ್ವಾ? ಅವ್ರಿಗೆ ಅನ್ಯಾಯ, ಯಾರಿಗೂ ಪೊಲೀಸ್ಗೂ ಅನ್ಯಾಯ, ದಿ ರೆಸ್ಪೆಕ್ಟೆಡ್ ಲರ್ನೆಡ್ ACB ಕೋರ್ಟ್ಗೂ ಅನ್ಯಾಯ. ಅವರು ಇವರಿಬ್ಬರೂ ಹೈಕೋರ್ಟ್ ಪ್ರಕಾರ ನನ್ನ ಕೊಟ್ಟಿರೋ ಇದು ಅಫೆನ್ಸಿವ್, ಏನು ಅಫೆನ್ಸ್ ಮಾಡಿದ್ರು ಅದು ಪ್ರಕಾರ ರಾಜೀನಾಮಾ ಮಾಡಿ ಒಳ್ಳೆ ಚೀಫ್ ಮಿನಿಸ್ಟ್ರು, ಒಳ್ಳೆ ಹೋಮ್ ಮಿನಿಸ್ಟರು, ಯಾರು BJPಗೆ ಬೇಕು ಅವರು ಆಗ್ತೆ. ಇದು ಕ್ಲಿಯರ್ ಆಗೋದು. ಸೆಕೆಂಡ್, ನಮ್ಮದು ಅಪೀಲು ಮೇಡ್ ರಿಕ್ವೆಸ್ಟ್ ಇಲ್ಲ. ನಮ್ಮದು ರಿಕ್ವೆಸ್ಟ್ ಆ್ಯಂಡ್ ಅಪೀಲ್ ಎರಡೂ ಇಲ್ಲ. ನ್ಯಾಯ ಪ್ರಕಾರ, ಕಾನೂನು ಪ್ರಕಾರ ಇವರು ಮಾಡೇಬೇಕು. ಆಸ್ ಎ ಚೀಫ್ ಮಿನಿಸ್ಟರ್ ಅವರು ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಎನಿಬಡಿ ಅಂಟಿಲ್ ಎಲ್ಲರೂ ಕೂಡಿ ಏನು ಹೇಳ್ಬೋದು ಅಂದರೆ ನಾನು ಕನ್ವಿಕ್ಟ್ ಆಗಿಬಿಡಲಿ, ನಮ್ಮ ಜೈಲ್ ಆಗಲಿ, ನಾವು ರಿಸೈನ್ ಮಾಡ್ತೀವಿ, ಅದು ಬೇರೆ. FIR ಸ್ಟೇಜಲ್ಲಿ ಇರುತ್ತೆ, ಅದು ಹೇಳ್ಬೋದು. ಇಟ್ ಈಸ್ ಬಿಯಾಂಡ್ ದಿ FIR ಸ್ಟೇಜ್, ಇಟ್ ಈಸ್ ಬಿಯಾಂಡ್ ದಿ ಚಾರ್ಜ್ ಶೀಟ್ ಸ್ಟೇಜ್. ಅಲ್ಲ, ಈಗ ಹೈಕೋರ್ಟು
ಟ್ರಯಲ್ ಕೋರ್ಟ್ಗೆ ಡೈರೆಕ್ಷನ್ ಕೊಟ್ಟಿದೆ. ಟ್ರಯಲ್ ಕೋರ್ಟ್ಗೆ ಕಂಟಿನ್ಯೂ ಮಾಡಿ ಅಂತ ಅದು ಗೊತ್ತಿರೋ ವಿಷಯ. ಈಗ ಟ್ರಯಲ್ ಕೋರ್ಟ್ ಮುಂದೆ ಪೆಂಡಿಂಗ್ ಇರಬೇಕಾದ್ರೆ ಕೇಸು ಮತ್ತೆ ಒಂದ್ಸಗೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಕೂಡ ಮಾಹಿತಿ ಅದು ಹೋಗಬಹುದು. ಇಂಥ ಟೈಮಲ್ಲಿ ನೀವು ಕೋರ್ಟ್ ಪ್ರೊಸೀಡಿಂಗ್ಸ್ ಸಂಬಂಧಪಟ್ಟಂಗೆ ಪ್ರೆಸ್ ಮೀಟ್ ಕರೆದು ಈ ರೀತಿ ಪಬ್ಲಿಕ್ ಮುಂದೆ ಹೇಳ್ತಕ್ಕಂಥದ್ದು ಸರಿನಾ? 100% ಸಹಿ. ಆಸ್ ಎ ಕಂಪ್ಲೇನೆಂಟ್ ಏನಂತೆ ನಂಬಿಕೆ ಇವರು ಇದು ಪ್ರಕಾರ ಇದು ಇರುತ್ತೆ, ನಮ್ಗೆ ಏನು ನ್ಯಾಯ ಸಿಗ್ಬೋದು ಅಂತ. ನಾವು ಅಟ್ಲೀಸ್ಟ್ ಕೋರ್ಟ್ಗೆ ಹೋಗೋದಕ್ಕಾಗ್ಬೋದಾ? ನೀವು ಕೇಸಲ್ಲಿ ಕಂಪ್ಲೇಂಟ್ ಅಲ್ವಾ? ಹೌದು. ಕಂಪ್ಲೇಂಟ್ ಆಗಿದ್ದು ಈ ರೀತಿ ಬರ್ಬೋದಾ? ನೀವು ಅದು ಕೋರ್ಟಲ್ಲೇ ಕ್ವಶ್ಚನ್ ಮಾಡಬೇಕಲ್ಲ ನೀವು. ಇಲ್ಲ, ಅರೆಸ್ಟ್ ಆಗೋ ಭಯ ಇದೆಯಾ? ಅರೆಸ್ಟ್ ಏನು 100% ಅವ್ರು ನಮ್ಗೆ ಅರೆಸ್ಟ್ ಮಾಡ್ಬೋದು, ಈ ಕಂಪ್ಲೇಂಟ್ ಇದು ಮಾಡ್ಬೋದು, ಏನು ಬೇಕು ಅಂತ ಮಾಡ್ಬೋದು, ಅದು ಬೇರೆ. ಆ ಭಯ ಬಂದು ನಾವು ಹೇಳ್ತಾ ಇಲ್ಲ. ಬಟ್ ನಾವು ಲೀಗಲ್ ಪರ್ಸೆಪ್ಷನ್ ಹೇಳ್ತೀವಿ. ಲೀಗಲ್ ಪರ್ಸೆಪ್ಷನಲ್ಲಿ ಒಂದು ಹಾನರಬಲ್ CM ಆ್ಯಂಡ್ ಹಾನರಬಲ್ ಮಿನಿಸ್ಟರ್ ಮೇಲೆ ಅವರು ಕೋರ್ಟ್ ಹೇಳ್ತೆ, ಅವ್ರು ಕೋರ್ಟ್ ಫೇಸ್ ಮಾಡಬೇಕು ಅಂಟಿಲ್ ಅವರು ಇಷ್ಟೇ ಚಿಕ್ಕಲಿ ಇಷ್ಟೇ. ಕೋರ್ಟ್ ಪ್ರೊಸೀಡಿಂಗ್ಸ್ ಬಗ್ಗೆ ಕೂಡ ಮಾತಾಡಿದ್ರಿ. ಬೈಲ್ ಆಗುತ್ತೆ ಅಥವಾ ಜೈಲ್ ಆಗುತ್ತೆ ಅಥವಾ ನೆಕ್ಸ್ಟ್ ಫೈನಲಿ ಜೈಲ್ ಆಗೋದು. ಸ್ಟಾರ್ಟ್ ಆಗ ಮುಂಚೆ ಒಂದು ಟ್ರಯಲ್ ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿಂದ ಅದನ್ನ ಮಾಡುತ್ತೆ ಟ್ರಯಲ್ ಕೋರ್ಟ್. ಅದು ಅದರ ಜವಾಬ್ದಾರಿ ಮತ್ತೆ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅದ್ರ ಜೊತೆಗೆ ಹೈಕೋರ್ಟ್ ಆದೇಶನ ಪಾಲಿಸಬೇಕು, ಟ್ರಯಲ್ ಕೋರ್ಟ್ ಮಾಡುತ್ತೆ. ಅದನ್ನ ನೀವು ಇಲ್ಲಿ ಮಾತಾಡೋದು ಸರಿನಾ ಅಂತ? 100% ನನ್ನ ಕಷ್ಟ ನನ್ನ ಜನಕ್ಕೆ ಪಬ್ಲಿಕ್ಗೆ ಹೇಳ್ಬೇಕು. ನನ್ನ ಕಷ್ಟ ಏನಂತೆ, ಈಗ ನ್ಯಾಯ ನಮ್ಗೆ 11 ವರ್ಷ ಆಯಿತು. ಈಗ ತಿರ್ಗಾ ಈ ನ್ಯಾಯಕ್ಕೋಸ್ಕರ ನ್ಯಾಯ ನಮಗೂ ಬೇಡ ಅಂತಾನೆ ಇವ್ರಿಗೆ ತಿರ್ಗಾ ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಇವರು ಮಾಡಿದ್ದಾರೆ. ಹೌದು, ಈಗ ಎಲ್ಲಿ ಇರ್ತೇನೋ ಅವ್ರು ಹೋಮ್ ಅಂತ ಏನು ಪೊಲೀಸ್ ಮಿನಿಸ್ಟ್ರು, ಅವ್ರ ಪವರ್ ಮಿನಿಸ್ಟರ್ ಇರ್ತಾನೋ ಎಲ್ಲರೂ ಪೊಲೀಸ್ ಎಲ್ಲರೂ ಇವರ ಡೈರೆಕ್ಷನ್ ಇದೆ, ಇವರಿಬ್ಬರದು ಕನೆಕ್ಷನ್ ಇದೆ. ಯಾಕೆ ಇವ್ರು ಏನು ಹೇಳಿದ್ದಾರೆ ಅವ್ರು ಸೈನ್ ಮಾಡಿದ್ದಾರೆ. ಈಗ ಗೌರ್ಮೆಂಟ್ ಆರ್ಗ್ಯುಮೆಂಟು 26 ಎಕರೆ ಜಮೀನು ಏನಿದೆ ಅದು ನಿಮಗೆ ಸ್ಯಾಂಕ್ಷನ್ ಆಗಿರಲಿಲ್ಲ. ನೀವು 30% ದುಡ್ಡೇ ಕಟ್ಟಿರಲಿಲ್ಲ, ನೀವು ದುಡ್ಡು ಕಟ್ಟಿರಲಿಲ್ಲ, ಸೊ ನೀವು ಸ್ಯಾಂಕ್ಷನ್ ಆಗಿರಲಿಲ್ಲ. ಸೊ ಅದು ಗೌರ್ಮೆಂಟ್ ಜಮೀನ ಬೇರೆಯವರು ಕೊಟ್ಟಿದ್ದಾರೆ. ಇದು ನಿಮ್ದು ಪೊಲಿಟಿಕಲಿ ಮೋಟಿವೇಟೆಡ್. ಕರೆಕ್ಟ್. ಅದು ನೀರಾಣಿ ಅವರು ತಮ್ಗೆ ಹೇಳಿದ್ದಾರೆ, ಅದು ರೈಟು. ಅಲ್ಲಿ ಜಮೀನೇ ಇಲ್ಲ ಅಂತೆ ನಾವೇನು ಸೂಸೈಡ್ ಮಾಡ್ಕೋಬೇಕಾ? ಹಣ ಕಟ್ಬಿಟ್ಟು ನಮ್ಮದು ಜೀವ ಆಗಿಲ್ವಾ, ನಮ್ಮದು ಅಗ್ರಿಮೆಂಟ್ ಆಗಿಲ್ವಾ, ನಮ್ಮದು MOU ಆಗಿಲ್ವಾ, ನಮ್ಮದು ಲ್ಯಾಂಡ್ ತೋರಿಸಿಲ್ವಾ, ನಾ EMD ಕಟ್ಟಿಲ್ವಾ, ನಾವು ಅಪ್ಲಿಕೇಶನ್ ಹಾಕಿಲ್ವಾ? ಇಲ್ಲ, 30% ಲ್ಯಾಂಡೇ ಇಲ್ಲ ಅಂತ ಎಲ್ಲಿರಿ ಕೊಟ್ಟೋದು ನಾವು? ಲ್ಯಾಂಡೇ ಇಲ್ಲ, ಎಲ್ಲರೂ ಯಾರನ್ನ ಒಬ್ಬರು ತೋರಿಸ್ಬಿಡ್ರಿ. 30% ಇಲ್ಲ, 100% ಕಟ್ಟಬೇಕು. 100% ಹಣ 68 ಕೋಟಿ ಏನೋ ಕಟ್ಟಬೇಕು. ಅಲ್ಲಿ ಲ್ಯಾಂಡೇ ಇಲ್ಲ. ಅವರು ಸೆಕೆಂಡ್ ಜಿಯೋ ಮಾಡೆ, ಯಾರು ಜಿಯೋ ಯಾತಿಗೆ ಮಾಡಿದ್ದು ತಪ್ಪಾಯ್ತು ಅಂತ ಜಿಯೋ ಮಾಡೋ ಟೈಮಲ್ಲಿ ಲ್ಯಾಂಡ್ ಇಲ್ಲ. ಈಗ ನಮ್ಮ ಗೌರ್ಮೆಂಟಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹಾನರಬಲ್ ಮುಂಚೆ ಈಗ ಆರ್ಡ್ರ್ ಉಂಟು, ಲ್ಯಾಂಡ್ ಇಲ್ಲ, ಸರಿ ನಾವು ಯಾತಿಗೆ ಕಟ್ಟಬೇಕು? ಅವ್ರು ಕೇಳ್ತಾರೆ, ಆ ಟೈಮಲ್ಲೇ ಇಲ್ಲ. ಸರಿ, ಆ ಅಮೌಂಟು ಯಾತಕ್ಕೆ ನಾವು ಮಾಡಿದ್ದೀವಿ ಅಂತ ಹಾನರಬಲ್ ತಮ್ಮ ರೆಸ್ಪೆಕ್ಟೆಡ್ ಮುರುಗೇಶ್ ನಿರಾಣಿ ಅವರು ಲ್ಯಾಂಡ್ ಯಾರ್ದೋ ಗೊತ್ತಿಲ್ಲ, ಸರ್ಕಾರ ಲ್ಯಾಂಡಲ್ಲಿ ಅಕ್ವೈರ್ ಮಾಡಿಬಿಟ್ಟೆ. ಅಲ್ಲಿ ಅದು ನಾವು ರೈಸ್ ಮಾಡಿದ್ದೀವಿ. ಸರ್ಕಾರ ಲ್ಯಾಂಡ್ಗೆ ನೀವು ಕಾಂಪನ್ಸೇಷನ್ ಕೊಡೋದಕ್ಕಿಲ್ಲ. ಈಗ ಲ್ಯಾಂಡ್ ಸೋಲ್ಡ್ ಟು ಆಲ್ 4 ಬಿಲ್ಡರ್ಸ್ ಆಫ್ ಕರ್ನಾಟಕ ಡಿವೈಡ್ ಮಾಡಿ ಸೇಲ್ ಮಾಡಿಬಿಟ್ರೆ 26 ಎಕರೆ ಅದೇ ಟೈಮಲ್ಲಿ.